ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, 24ನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಚರ್ಚಿಸುವ ವಿಷಯ ಯೇಸುವಿನ ಬಗ್ಗೆ ನಾನು ಏನು ಹೇಳಬಲ್ಲೆ. ಯೇಸುವನ್ನು ಪ್ರೀತಿಸುವವರು ನಾವಾಗಿದ್ದೇವೆ. ಯೇಸು ನಮ್ಮ ರಕ್ಷಕ, ಯೇಸು ನಮ್ಮ ದೇವರು, ಯೇಸುವೇ ನಮಗೆಲ್ಲ ಎಂದು ನಾವು ಅನೇಕ ರೀತಿಯಲ್ಲಿ ನಮ್ಮ ವಿಶ್ವಾಸದ ಮಾತುಗಳನ್ನು ಮತ್ತು ಕೋರಿಕೆಗಳನ್ನು ವ್ಯಕ್ತಪಡಿಸುತ್ತೇವೆ. ಇಂತಹ ವಿಶ್ವಾಸದ ಆ ಒಂದು ಪ್ರದರ್ಶನದಲ್ಲಿ ಪ್ರಭು ಕ್ರಿಸ್ತರು ನಮಗೆ ಕೇಳುವ ಪ್ರಶ್ನೆ, ನೀವು ನನ್ನ ಕುರಿತು ಏನು ಹೇಳುವಿರಿ ಎಂದು, ಅಥವಾ ನನ್ನನ್ನು ಕುರಿತು ನೀವು ಏನನ್ನು ಹೇಳಬಲ್ಲಿರಿ ಅಥವಾ ಜನರು ಏನನ್ನು ಹೇಳಬಲ್ಲಿರಿ ಎಂಬುದನ್ನು ನಾವು ಮಾರ್ಕರ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯಗಳು 27ರಿಂದ 35ರಲ್ಲಿ ನಾವು ನೋಡುತ್ತೇವೆ. ಇದರೊಂದಿಗೆ ಈ ಒಂದು ಪ್ರಶ್ನೆಯನ್ನ ನಾವು ಅವಲೋಕಿಸುವಾಗ ನಮ್ಮಲ್ಲಿ ಮೂರು ರೀತಿಯ ಅಭಿಪ್ರಾಯಗಳ ಮುಖಾಂತರ ನಾವು ಇದನ್ನು ಸಮಾಲೋಚಿಸಬಹುದು. ಅದೇನೆಂದರೆ ದೇವರ ಆಲೋಚನೆ, ಮನುಷ್ಯರ ಆಲೋಚನೆ ಮತ್ತು ಸೈತಾನನ ಆಲೋಚನೆ. ಈ ಮೂರು ರೀತಿಯ ವಿಷಯಗಳನ್ನ ನಾವು ಯೆಶಾಯ ಪ್ರವಾದಿಯ ಗ್ರಂಥ 50ನೇ ಅಧ್ಯಾಯ ವಾಕ್ಯಗಳು 4ರಿಂದ 9ರವರೆಗೆ, ಯಾಕೋಬನ ಪತ್ರ ಅಧ್ಯಾಯ 2 ವಾಕ್ಯಗಳು 14ರಿಂದ 18ರವರೆಗೆ, ಮತ್ತು ಅದೇ ರೀತಿ ಮಾರ್ಕರ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯಗಳು 27ರಿಂದ 35ರಲ್ಲಿ ನಾವು ನೋಡಬಹುದು. ದೇವರ ಆಲೋಚನೆ, ಮನುಷ್ಯರ ಆಲೋಚನೆ ಮತ್ತು ಸೈತಾನನ ಆಲೋಚನೆ. ದೇವರ ಆಲೋಚನೆ, ಮನುಷ್ಯನ ಆಲೋಚನೆ ಮತ್ತು ಸೈತಾನನ ಆಲೋಚನೆಯನ್ನ ಪ್ರಭು ಯೇಸುವು ಒಂದು ರೀತಿಯಲ್ಲಿ ವಿಮರ್ಶೆಯ ಮುಖಾಂತರ ತಾವು ತಮ್ಮ ಶಿಷ್ಯರೊಂದಿಗೆ ಫಿಲಿಪ್ಪನ ಸಿಸರೇಯ ಎಂಬ ಆ ಊರಿನ ಅಥವಾ ಪಟ್ಟಣದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಪ್ರಯಾಣಿಸುವಾಗ ಈ ಮೂರು ವಿಷಯಗಳನ್ನು ಕುರಿತು ತಾವು ಕೇಳಿದಂತಹ ಪ್ರಶ್ನೆಯ ಮುಖಾಂತರ ವ್ಯಕ್ತಪಡಿಸುತ್ತಾ ವಿಮರ್ಶೆಗೆ ತಂದುಕೊಡುತ್ತಾರೆ. ಅದೇನೆಂದರೆ, ಜನರು ನನ್ನನ್ನು ಕುರಿತು ಏನು ಹೇಳುವರು, ನೀವು ನನ್ನ ಬಗ್ಗೆ ಏನು ಹೇಳುವಿರಿ, ಮತ್ತು ನನ್ನ ಕುರಿತು ನಾನು ಏನು ಹೇಳುವೆನು ಮತ್ತು ನೀವು ಅದನ್ನು ಆಲಿಸಲು ಸಿದ್ಧರಾಗಿದ್ದೀರಾ ಎಂಬ ಒಂದು ಪ್ರಶ್ನೆಯೊಂದಿಗೆ ದೇವರ ಆಲೋಚನೆ, ಮನುಷ್ಯರ ಆಲೋಚನೆ ಮತ್ತು ಸೈತಾನನ ಆಲೋಚನೆ ಬಗ್ಗೆ ಕುರಿತು ನಾವು ಈಗ ಸಮಾಲೋಚಿಸುವ. ದೇವರ ಆಲೋಚನೆ. ಈ ಫಿಲಿಪ್ಪನ ಸಿಸರೇಯ ಎಂಬ ಪಟ್ಟಣ ಗಲೀಲಿಯ ಸರೋವರದ ಉತ್ತರ ದಿಕ್ಕಿಗೆ ಸುಮಾರು 30 ಕಿಲೋಮೀಟರ್ ಹೆಚ್ಚಿನ ಆ ಒಂದು ಉತ್ತರ ದಿಕ್ಕಿನಲ್ಲಿ ಇರುವ ಫಿಲಿಪ್ಪನ ಸಿಸರೇಯ. ಇದು ಸಮುದ್ರ ತೀರದ ಅಲ್ಲಿರುವಂತಹ ಸಿಸರೇಯ ಅಲ್ಲ, ಬದಲಾಗಿ ಗಲೀಲಿಯ ಸರೋವರದ ಉತ್ತರ ದಿಕ್ಕಿಗೆ 30 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಒಂದು ಊರಾಗಿದೆ ಅಥವಾ ಪಟ್ಟಣವಾಗಿದೆ. ಇದು ಯಹೂದ್ಯರ ಒಂದು ವಾಡಿಕೆಯಲ್ಲಿ ಮುಖ್ಯವಾದ ಪಟ್ಟಣವಾಗಿದೆ. ಕಾರಣ ಇದನ್ನ ಯಹೂದ್ಯರ ವಾಡಿಕೆಯ ಮುಂತರ ಪಾನಿಯಾಸ್ ಅಥವಾ ಬಾನಿಯಸ್ ಎಂಬ ಹೆಸರಿನಿಂದ ಕರೆಯಲಾಗಿತ್ತು. ಅದು ಒಂದು ಗ್ರೀಕ್ ದೇಶದ ಒಬ್ಬ ಪಾನ್ ಎಂಬ ದೇವರನ್ನ ಆರಾಧಿಸುವಂತ ಒಂದು ಗುಹೆಯನ್ನ ಅಲ್ಲಿ ನಿರ್ಮಿಸಲಾಗಿತ್ತು. ಆದರೆ ಕ್ರಿಸ್ತ ಪೂರ್ವದಲ್ಲಿ ಯಾವಾಗ ಯರೋದ ಅರಸನ ಮಗ ಫಿಲಿಪ್ಪನು ಅಗಸ್ತಸ್ ಸೀಸರ್ ಇವರ ಆ ಒಂದು ಗೌರವಾರ್ಥವಾಗಿ ಈ ಪಟ್ಟಣವನ್ನ ಸೀಸರ್ ಅಂತ ಹೆಸರಿಡುತ್ತಾನೆ, ಮತ್ತು ಈ ಒಂದು ಪಟ್ಟಣಕ್ಕೆ ಹೆಸರಿಟ್ಟನವನು ಫಿಲಿಪ್ಪನೇ ಆಗಿರುವುದರಿಂದ ಇದನ್ನ ಫಿಲಿಪ್ಪನ ಸಿಸರೇಯ ಎಂದು ಕರೆಯಲಾಯಿತು. ಆದರೆ ನಮಗೆ ಇಲ್ಲಿ ಹೆಚ್ಚಿನದಾಗಿ ಈ ಒಂದು ಗೋಲಾನ್ ಎಂಬ ಪರ್ವತ ಈ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವುದರಿಂದ ಈ ಪ್ರದೇಶದಲ್ಲಿ ಒಂದು ಪರ್ವತದಲ್ಲಿ ನಡೆಯುವಂತ ದೇವರ ಪ್ರಕಟಣೆಯನ್ನು ಆಧರಿಸಿ ನೋಡುವಾಗ ಅಲ್ಲಿ ಆ ಪ್ರಕಟಣೆಯಲ್ಲಿ ದೇವರು ಇಸ್ರಾಯೇಲರ ಪರವಾಗಿ ಒಬ್ಬ ಶಕ್ತಿಮಯ ದೇವರಾಗಿ, ಒಬ್ಬ ಸೈನಿಕನಾಗಿ ಅವರನ್ನ ವಿಮುಕ್ತಗೊಳಿಸುವನು ಅಥವಾ ವಿಮೋಚನೆ ಪಡಿಸುವನು ಎಂಬ ಆ ಒಂದು ವಾಡಿಕೆಯು ಯಹೂದ್ಯರ ವಾಡಿಕೆಯಲ್ಲಿದೆ. ಅದೇ ರೀತಿ ಈ ಒಂದು ಊರಲ್ಲಿ ಯಾವಾಗ ಯಹೂದ್ಯರು ರೋಮನ ಅರಸನ ವಿರುದ್ಧವಾಗಿ ದಂಗೆ ಏಳುತ್ತಾರೋ ಆಗ ವೆಸ್ಪಾಸ್ ಎಂಬ ರೋಮ್ ಅಧಿಕಾರಿಯು ಇವರೆಲ್ಲರನ್ನ ಗಲ್ಲಿಗೇರಿಸುತ್ತಾನೆ ಅಥವಾ ಕೊಲ್ಲಿಸುತ್ತಾನೆ. ಇಂತಹ ಒಂದು ಸಾವಿಗೀಡಾದ ಅಥವಾ ನೋವಿಗೆ ಯಾತನೆಗೆ ಈಡಾದ ಈ ಯಹೂದ್ಯರ ಯಾತನೆಯ ಒಂದು ವಾಡಿಕೆಯನ್ನ ಇಟ್ಟುಕೊಂಡು ಮತ್ತು ಅದೇ ರೀತಿ ಸೀಸರ್ ಎಂಬ ಅರಸನಿಗೆ ನಾಮಾಂಕಿತವಾದ ಈ ಒಂದು ಪಟ್ಟಣದ ವಾಡಿಕೆ ಮತ್ತು ಅದರೊಂದಿಗೆ ಇಲ್ಲಿ ದೇವರ ಪ್ರಕಟಣೆಗಳು ಉಂಟಾಗುತ್ತವೆ, ಅದು ಉದ್ಭವಿಸುತ್ತೆ ಎಂಬ ಯಹೂದ್ಯರ ವಾಡಿಕೆ, ಇವೆಲ್ಲವುಗಳನ್ನ ಕ್ರೋಢೀಕರಿಸಿದಾಗ ಪ್ರಭು ಯೇಸುವು ಫಿಲಿಪ್ಪನ ಸಿಸರೇಯ ಎಂಬ ಊರಿನಲ್ಲಿ
ತಮ್ಮ ಬಗ್ಗೆ ಏನೆಂದು ಪ್ರಕಟಿಸುತ್ತಾರೋ, ಅದೇ ರೀತಿ ಶಿಲುಬೆಯ ಒಂದು ಆಧಾರವನ್ನಾಗಿಟ್ಟುಕೊಂಡು ಏನೆಂದು ಪ್ರಕಟಿಸುತ್ತಾರೋ, ಮತ್ತು ಅದೇ ರೀತಿ ಸ್ವರ್ಗ ಲೋಕದ ನ್ಯಾಯಾಂಗ ಸಭಾಂಗಣದಲ್ಲಿ ಅದನ್ನು ಕುರಿತು ಕೊನೆಯದಾಗಿ ಏನನ್ನು ಪ್ರಕಟಿಸುತ್ತಾರೋ, ಇವೆಲ್ಲವನ್ನ ಸಮಾಲೋಚಿಸಿದಾಗ ದೇವರ ಆಲೋಚನೆ ಬಗ್ಗೆ ನಮಗೆ ಗೊತ್ತಾಗುತ್ತದೆ. ಕಾರಣ ಜನರು ಹೇಳುವಂತಹ ಅವರ ಊಹೆಯ ಪ್ರಕಾರ ಪ್ರಭು ಯೇಸು ಒಬ್ಬ ಪ್ರವಾದಿಯಾಗಿದ್ದರು, ಪ್ರಭು ಯೇಸು ಏಲಿಯನಾಗಿದ್ದನು, ಅಥವಾ ಮರಳಿ ಬರುವಂತಹ ಒಬ್ಬ ಸ್ನಾನಿಕ ಯೋಹಾನನೂ ಆಗಿದ್ದನು ಎಂಬ ಆ ಒಂದು ತಮ್ಮ ವಿಶ್ವಾಸದ ಆ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಅವರಲ್ಲಿ ಅವರ ನಿರೀಕ್ಷೆಯ ಭರವಸೆಯ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿರ್ತಾರೆ. ಕಾರಣ ಯೇಸುವಿನ ಮುಖಾಂತರ ಯಹೂದ್ಯರಿಗೆ ಏನೆಲ್ಲ ನಿರೀಕ್ಷೆ ಉಂಟೋ ಆ ನಿರೀಕ್ಷೆಗಳು ಇಂದು ನೆರವೇರುತ್ತವೆಂಬ ವಾಡಿಕೆಯನ್ನ ಈ ಒಂದು ಹೆಸರುಗಳಲ್ಲಿ ನಾವು ನೋಡುತ್ತೇವೆ. ಆದರೆ ಇವೆಲ್ಲವುಗಳಂತ ಮಿಗಿಲಾಗಿ ಪ್ರಭು ಯೇಸು ತಮ್ಮದೇ ಆದ ಗುರುತಿನ ಮೂಲಕ ಏನೆಂದು ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ಶಿಷ್ಯರು ಎಷ್ಟರ ಮಟ್ಟಿಗೆ ತಿಳಿದಿದ್ದಾರೆ ಎಂದು ಅವರಿಗೆ ಪ್ರಶ್ನೆ ಹಾಕುತ್ತಾರೆ. ನನ್ನ ಕುರಿತು ನೀವೇನು ಹೇಳುವಿರಿ ಎಂದು ಶಿಷ್ಯರ ಪರವಾಗಿ, ಪ್ರೇಷಿತರ ಪರವಾಗಿ ಯಾವಾಗ ಪೇತ್ರನು ಹೇಳುತ್ತಾನೆ, ನೀವೇ ಲೋಕರಕ್ಷಕರು, ನೀವೇ ಲೋಕದ ಉದ್ಧಾರಕರು ಎಂದು ವ್ಯಕ್ತಪಡಿಸುತ್ತಾನೆ. ಆದರೆ ತದನಂತರ ಇವೆಲ್ಲವುಗಳು ಆದ ನಂತರ ಯೇಸು ತಾವು ಯಾರೆಂದು ನಿಜರೂಪವಾಗಿ ವ್ಯಕ್ತಪಡಿಸುತ್ತಾರೆ. ಅವರು ಹೇಳುತ್ತಾರೆ, ಪ್ರಭು ಯೇಸುವು ಎಲ್ಲರಿಂದಲೂ ತಿರಸ್ಕರಿಸಲ್ಪಡುವರು, ಕೊಲ್ಲಲ್ಪಡುವರು, ಆದರೆ 3ನೇ ದಿನ ತಾವು ಪುನರುತ್ಥಾನರಾಗುವರು ಎಂಬ ಆ ಒಂದು ತಮ್ಮ ನಿಜ ಸಂಗತಿಯನ್ನು ಗುರುತನ್ನು ತಿಳಿಸಿದಾಗ ಪೇತ್ರನಿಗೆ ಇದನ್ನು ಸಹಿಸಲು ಸಾಧ್ಯವಾಗುವುದಿಲ್ಲ. ಕಾರಣ ಪೇತ್ರನಿಗೆ ತಿಳಿದದ್ದು ಹಳೆಯ ಪಾಠ. ಆ ಹಳೆಯ ಪಾಠ ಯಾವುದು? ಯಹೂದ್ಯರ ವಾಡಿಕೆಯ ಪ್ರಕಾರ ದೇವರ ಅವರ ಪರವಾಗಿ ನಿಂತು ಎಲ್ಲರನ್ನ ಸಂಹರಿಸಿ ಇಸ್ರಾಯೇಲರನ್ನ ವಿಮೋಚನೆಗೊಳಿಸಿ ಅವರ ನಾಡನ್ನ ಪುನಃ ಅವರಿಗೆ ಮರು ನೀಡುವರು ಎಂಬ ಆ ಯಹೂದ್ಯರ ವಾಡಿಕೆಯ ಒಂದು ಪಾಠವು ಪೇತ್ರನಿಗೆ ಗೊತ್ತಿತ್ತು. ಆದರೆ ಇವೆಲ್ಲವುಗಳನ್ನ ತಳ್ಳಿ ಹಾಕಿ, ಮನುಷ್ಯರ ಆಲೋಚನೆಯನ್ನ ತಳ್ಳಿ ಹಾಕಿ ದೇವರ ಆಲೋಚನೆ ಏನು ಎಂಬುದನ್ನ ಯೇಸುವು ಪೇತ್ರನಿಗೆ ಮತ್ತು ಇತರ ಶಿಷ್ಯರಿಗೆ ಹೇಳುತ್ತಾರೆ. ಅವರು ಏನು ಹೇಳುವುದು ಎಂದರೆ, ಸೈತಾನನೇ ತೊಲಗು, ನನ್ನ ಹಿಂದೆ ಒಬ್ಬ ಅಂತ. ಅಂದರೆ ಸೈತಾನನಿಂದ ಆ ಒಂದು ಆಲೋಚನೆಯನ್ನು ಕೂಡಿಕೊಂಡಂತ ಪೇತ್ರನು ಅದನ್ನು ಬಿಟ್ಟು ಯೇಸುವನ್ನು ತನ್ನ ಹಿಂದೆ ಇಡುವುದ ಬದಲು ತಾನು ಯೇಸುವಿನ ಹಿಂದೆ ಹಿಂಬಾಲಿಸಬೇಕು ಎಂಬ ಆ ಒಂದು ಮಾತನ್ನ ಪ್ರಭು ಯೇಸು ಅವರಿಗೆ ತಿಳಿಸಿ ಹೇಳುತ್ತಾ ಇದ್ದಾರೆ. ಅಂದರೆ ಪ್ರಿಯರೇ, ಇಲ್ಲಿ ದೇವರ ಆಲೋಚನೆ ವಿಭಿನ್ನವಾಗಿದೆ, ನಮ್ಮ ಆಲೋಚನೆಯೇ ವಿಭಿನ್ನವಾಗಿದೆ. ಮತ್ತು ಇವೆಲ್ಲವುಗಳ ನಡುವೆ ನಮ್ಮನ್ನ ತಾಪತ್ರೆಗೀಡಾಗುವುದೇ ಅಥವಾ ತಾಪತ್ರೆಗೀಡಾಗುವಂತೆ ಮಾಡುವುದೇ ಸೈತಾನನ ಆಲೋಚನೆ ಆಗಿದೆ ಎಂಬುದನ್ನ ಈ ಶುಭ ಸಂದೇಶದ ಒಂದು ಭಾಗದಲ್ಲಿ ನಾವು ನೋಡುತ್ತೇವೆ. ಆದರೆ ನಮಗೆ 2 ವ್ಯಕ್ತಿಗಳ ಒಂದು ಮಹಾ ಪ್ರದರ್ಶನವಿದೆ ಅಥವಾ ಉದಾಹರಣೆಗಳನ್ನ ಈ ವಾಚನಗಳು ನಮಗೆ ನೀಡುತ್ತೇವೆ. ಅದೇನೆಂದರೆ, ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಎಷ್ಟೇ ಕಷ್ಟ ಬಂದರೂ ಸ್ವಾಮಿಯೇ ನನ್ನ ಕಿವಿಯನ್ನು ನೀವು ತೆರೆದಿದ್ದೀರಿ ಎಂದು ಯೆಶಾಯ ಪ್ರವಾದಿಯನ್ನು ದೇವರನ್ನು ಹೊಗಳಿ ಹೇಳುತ್ತಾನೆ. ಕಷ್ಟ ಸಂಕೋಲೆಗಳಲ್ಲಿ ಇರುವಾಗ, ಇತರರು ಆತನು ಹೀಯಾಳಿಸಿದಾಗ ಮತ್ತು ಎಲ್ಲ ಕಷ್ಟ ಸಂಕೋಲೆಗಳಿಗೆ ಸಿಲುಕಿದಾಗ ಈ ಯೆಶಾಯ ಪ್ರವಾದಿ ಹೇಳುವುದೇ ಇಷ್ಟೇ, ನನ್ನ ನೆರಳಾಗಿ, ನನ್ನ ಸಹಾಯಕನಾಗಿ, ನನ್ನ ವಿಮೋಚಕನಾಗಿ ನೀನಿರುವಾಗ ನನಗೇನು ಚಿಂತೆ ಸ್ವಾಮಿ ಸರ್ವೇಶ್ವರ ಎಂಬ ಗಾಢವಾದ ವಿಶ್ವಾಸದ ಆ ಒಂದು ಪ್ರದರ್ಶನವನ್ನ ಯೆಶಾಯ ಪ್ರವಾದಿಯು ತಿಳಿಸುವುದನ್ನ ನಾವು ಈ ಗ್ರಂಥದಲ್ಲಿ, ಯೆಶಾಯ ಪ್ರವಾದಿಯ ಗ್ರಂಥದ 50ನೇ ಅಧ್ಯಾಯ 4ರಿಂದ 9 ವಾಕ್ಯಗಳಲ್ಲಿ ನಾವು ನೋಡುವಂತಾಗಿದೆ. ಅದೇ ರೀತಿ ನಮ್ಮ ವಿಶ್ವಾಸವು ನಿಜರೂಪವಾಗಿದ್ದಾಗ, ದೇವರ ಪ್ರೇರಣೆಯಿಂದ ಕೂಡಿದಾಗ ಅದು ಬರೀ ಪ್ರದರ್ಶಿಸುವ ವಿಶ್ವಾಸವಾಗಿರುವುದಿಲ್ಲ, ಬಾಯಿ ಮಾತಿನ ಅಥವಾ ಹೇಳಿಕೆಗೆ ಸೀಮಿತವಾಗಿರುವುದಿಲ್ಲ. ಬದಲಾಗಿ ಅದು ಗಾಢವಾದ ವಿಶ್ವಾಸ, ಸತ್ಕಾರ್ಯಗಳಿಂದ ಕೂಡಿದ ವಿಶ್ವಾಸ, ನಿಜರೂಪವಾದ ವಿಶ್ವಾಸ, ಬಡಬಗ್ಗರಿಗೆ, ದೀನದಲಿತರಿಗೆ ಸಹಾಯ ಮಾಡುವಂತ ವಿಶ್ವಾಸವೆಂಬುದನ್ನ ಯಾಕೋಬರು ತಮ್ಮ ಪತ್ರದಲ್ಲಿ ನಿಚ್ಚಳವಾಗಿ ಒತ್ತಿ ಹೇಳುತ್ತಾ ಇದ್ದಾರೆ. ಆದ್ದರಿಂದ ಪ್ರಿಯರೇ, ಸೆಸರೇಯ ಫಿಲಿಪಿಯಿಂದ ಶಿಲುಬೆಯ ಆ ಒಂದು ಅಡಿಯಲ್ಲಿ ಮತ್ತು ದೇವಲೋಕದ ಸ್ವರ್ಗಲೋಕದ ಆ ಒಂದು ನ್ಯಾಯಾಂಗ ಸಭಾಂಗಣದಲ್ಲಿ ಈ 3 ವಿಧಾನಗಳಲ್ಲಿ ಪ್ರಭು ಯೇಸು ನಮಗೆ ಪಾಠವನ್ನ ಕಲಿಸುತ್ತಾ ಇದ್ದಾರೆ. ಅಂದರೆ ದೇವರ ಆ ಒಂದು ಪ್ರೇರಣೆಯಿಂದ ನಿಜವಾದ ಪ್ರಭು ಯೇಸುವಿನ ಆ ಒಂದು ರೂಪವನ್ನ ನಾವು ನೋಡಿ ಅದನ್ನ ಹೊಗಳಿ ಅದನ್ನ ಪಾಲಿಸಬೇಕು. ಅದೇ ರೀತಿ ಮಾನವನ ಈ ಒಂದು ಆಲೋಚನೆಯ ಈ ಒಂದು ನಮ್ಮ ಈ ಲೋಕದ ಸಂಗತಿಗಳಲ್ಲಿ, ಕಷ್ಟ ಸಂಕೋಲೆಗಳಲ್ಲಿ ನಾವು ದೇವರ ದಾಸನಾಗಿ ಜೀವಿಸಬೇಕು. ಅದೇ ರೀತಿ ಸೈತಾನನನ್ನ ನಮ್ಮಿಂದ ಸದಾ ದೂರ ಇಡಬೇಕು. ಯಾವಾಗ ನಾವು ಸೈತಾನನನ್ನ ದೂರವಿಡುತ್ತೇವೆಯೋ, ನಮ್ಮ ಆಲೋಚನೆಗಿಂತ ಮಿಗಿಲಾಗಿ ದೇವರ ಆಲೋಚನೆಗೆ ನಾವು ಒಳಗಾಗಿ ಸೀಮಿತರಾಗಿ ಅವರ ನಿಜರೂಪಕ್ಕೆ ಅನುಗುಣವಾಗುವಂತೆ ಜೀವಿಸುತ್ತೇವೆಯೋ, ಆಗ ದೇವರ ನಾಮವನ್ನ
ಉಚ್ಚ ಸ್ವರದಿಂದ ಹೊಗಳಿ ಅದಕ್ಕೆ ಸಾಕ್ಷಿಗಳಾಗಿ ಜೀವಿಸಲು ನಮ್ಮಿಂದ ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಭು ಯೇಸು ಹೇಳುತ್ತಾ ಇದ್ದಾರೆ, ನನ್ನ ನಾಮದ ನಿಮಿತ್ತ ಯಾರು ತಮ್ಮ ತಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸುತ್ತಾರೋ, ನನ್ನ ನಾಮವನ್ನು ಹೊಗಳುತ್ತಾರೋ ಅಂಥವರನ್ನ ನಾನು ಸ್ವರ್ಗಲೋಕದಲ್ಲಿ ಹೊಗಳುತ್ತೇನೆ. ಆದರೆ ನನ್ನ ನಾಮವನ್ನ ಒಂದು ರೀತಿಯ ಹೀಯಾಳಿಕೆಯಿಂದ ನೋಡುತ್ತಾ ನನ್ನನ್ನ ತ್ಯಜಿಸಿ ತಮ್ಮ ಶಿಲುಬೆಗಳನ್ನ ತಿರಸ್ಕರಿಸಿ ನನ್ನ ನಾಮವನ್ನು ಉಚ್ಚರಿಸುವವರನ್ನ ನಾನು ಸ್ವರ್ಗಲೋಕದಲ್ಲಿ ಕೂಡ ತ್ಯಜಿಸುವೆನು ಎಂಬುದನ್ನ ಪ್ರಭು ಯೇಸು ಹೇಳುತ್ತಾ ಇದ್ದಾರೆ. ಅಂದರೆ ಬರೀ ಬಾಯಿ ಮಾತಿಗೆ ಪ್ರಭು ಯೇಸುವಿನ ನಾಮ ಸೀಮಿತವಾಗಿರಬಾರದು, ಬದಲಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಹೃದಯದಲ್ಲಿ, ನಮ್ಮ ಸತ್ಕಾರ್ಯಗಳಲ್ಲಿ, ನಮ್ಮ ವಿಶ್ವಾಸದಲ್ಲಿ ಅವರ ನಾಮವನ್ನು ನಾವು ಹೊಗಳಬೇಕು ಎಂದು ಇಂದಿನ ಈ ವಾಚನಗಳು ನಮಗೆ ತಿಳಿಸುತ್ತಾ ಇದ್ದಾವೆ. ಆದ್ದರಿಂದ ಪ್ರಿಯರೇ, ದೇವರ ಪ್ರಭು ಕ್ರಿಸ್ತರ ನಿಜವಾದ ಹಿಂಬಾಲಕರಾಗುವ, ದೇವರ ದಾಸನಾಗಿ ಜೀವಿಸುವ ಮತ್ತು ಅದೇ ರೀತಿ ಗಾಢವಾದ ನಿಚ್ಚಳವಾದ ವಿಶ್ವಾಸದೊಂದಿಗೆ ನಮ್ಮ ಕಿವಿಗಳನ್ನು ತೆರೆದು ಪ್ರಭುವಿನ ಪ್ರೇರಣೆಯಂತೆಯೇ ಅವರ ನಾಮವನ್ನು ಹೊಗಳಲು ಮತ್ತು ಅವರ ಶುಭ ಸಂದೇಶವನ್ನು ಪ್ರಸರಿಸಲು ನಾವು ಸಿದ್ಧರಾಗಲು ನಮಗೆ ಬೇಕಾದ ಸಹಾಯವನ್ನು ಪವಿತ್ರಾತ್ಮರು ನೀಡಲೆಂದು ಭಕ್ತಿಯಿಂದ ನಾವು ಪ್ರಾರ್ಥಿಸುವ. ಆಮೇನ್.